ಕ್ಷಮಿಸಿ ಗೆಳೆಯರೆ, ಬಹಳ ದಿನಗಳ ಕಾಲ ವಿಡಿಯೋಸ್ ಮಾಡಲು ಆಗಲಿಲ್ಲ. ನೀವು ಇನ್ನೂ ಮೊದಲಿನ ಈ ಭಾಗದ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಚಾನೆಲ್ಗೆ ಹೋಗಿ ಪ್ಲೇಲಿಸ್ಟ್ ಅಲ್ಲಿ ಇವೆ. ಇದು 9ನೇ ಭಾಗ. ಹಿಂದಿನ ಭಾಗದಲ್ಲಿ ಆಡಿದ ಕಣ್ಣಾಮುಚ್ಚಾಲೆ ಆಟ ನಿಮಗೆಲ್ಲ ಗೊತ್ತೇ ಇದೆ. ಆ ದಿನ ನಾನು ಮತ್ತು ನನ್ನ ತಂಗಿ ಇಬ್ಬರು ಸಿಕ್ಕಿ ಹಾಕಿಕೊಂಡೆವು. ಹೇಗೆ ಅಂತ ಈ ಭಾಗದಲ್ಲಿ ಕೇಳಿ. ಆ ದಿನ ಏನೋ ಗೊತ್ತಿಲ್ಲ, ನನ್ನ ಗಂಡನಿಗೆ ಆ ಸುರಂಗದ ಬಗ್ಗೆ ಅನುಮಾನ ಬಂದು ಕಣ್ಣಿನ ಮೇಲಿನ ಬಟ್ಟೆ ತೆಗೆದು ನೋಡಿದಾಗ, ಅಯ್ಯೋ, ನಾನು ಅಂತೂ ದಿಕ್ಕು ತಪ್ಪಿ ಅವನನ್ನು ನೋಡುತ್ತಿದ್ದೇನೆ. ಅವನು ನನ್ನ ತಂಗಿಯನ್ನು ನೋಡುತ್ತಿದ್ದ. ಹೇಗೆ ಅಂದರೆ, ಅವನು ಮುಖ ಮೇಲೆ ಮಾಡಿ ಅಂಗಾತ ಮಲಗಿದ್ದಾನೆ. ತಂಗಿ ಮೇಲಿನಿಂದ ಕುಳಿತು ಕುದುರೆ ಸವಾರಿ ಮಾಡುವ ಸಂದರ್ಭ. ನಾನು ಬಳಿಯಲ್ಲಿ ಕುಳಿತು ಅವಳಿಗೆ ಗೈಡ್ ಮಾಡುತ್ತಿರುವ ದೃಶ್ಯ. ಅವನು ಏನು ಹೇಳದೆ ತಂಗಿಯನ್ನು ನೋಡುತ್ತಾ ಅವಳಿಗೆ ಮುತ್ತು ಕೊಟ್ಟು ಅವನ ಸವಾರಿ ಮುಂದುವರೆಸಿದ. ನಾನಂತೂ ಗಾಬರಿ. ಆದರೆ ಅವನು ಏನು ಹೇಳದೆ ಅವಳ ಗುಹೆಯಲ್ಲಿಯೇ ನುಗ್ಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಬಿಟ್ಟ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಮೆಲ್ಲಗೆ ಸೇರಿಕೊಂಡು ಚೆನ್ನಾಗಿ ಪೂರ್ಣಗೊಳಿಸಲು ಹೆಚ್ಚಿನ ಒತ್ತು ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಸವಾರಿ ಮಾಡಲು ತಯಾರಿ ಮಾಡಿಕೊಂಡೆ. ನನ್ನ ತಂಗಿಯ ಕತೆ ಮುಗಿಯಿತು. ಅವಳ ತಮ್ಮ ಅಳಲು ಪ್ರಾರಂಭಿಸಿ ಬಿಟ್ಟ. ನಾನು ಅದರ ನೀರನ್ನು ಕುಡಿದು ಆನಂದದ ಹಾಸಿಗೆ ಮೇಲೆ ದಾಳಿ ಮಾಡಿ ನನ್ನ ಗಂಡನನ್ನು ನನ್ನ ಕಡೆ ಸೆಳೆದೆ. ಅವನು ತಟ್ಟನೆ ಬಂದು ಗುಹೆಯಲ್ಲಿಯೇ ಕೈ ಹಾಕಿ ಚೆನ್ನಾಗಿ ಕೆಲಸ ಮಾಡಿ ಅನುಭವ ಮತ್ತು ಆನಂದ ಕೊಡುವ ಮೂಲಕ ನೀರು ಸರಬರಾಜು ಮಾಡಲು ಮುಂದೆ ಬಂದ. ನನ್ನ ತಂಗಿ ಆ ನೀರನ್ನೇ ಕುಡಿದು ಗಲಾಟೆ ಶುರು ಮಾಡಿದರು. ನಾವಿಬ್ಬರೂ ಅಕ್ಕಪಕ್ಕ. ಅವನು ಮಧ್ಯೆ ಇರುವ ಹಿನ್ನೆಲೆಯಲ್ಲಿ ನಮ್ಮಿಬ್ಬರ ಸಾಮಾನುಗಳನ್ನು ಕೈಯಿಂದ ಹಸಿ ಮಾಡಿದ. ಅವನ ಹೆಂಡತಿ ಹಾಗೂ ತಂಗಿ ಪಕ್ಕ ಇರುವ ಮತ್ತು ಒಂದೇ ಮೈದಾನದಲ್ಲಿ ಮತ್ತೊಂದು ಬಾರಿ ಕಬಡ್ಡಿ ಆಡಲು ಕರೆದರು. ನಾವಿಬ್ಬರೂ ಸುಸ್ತಾಗಿ ನಮಸ್ಕಾರ ಎಂದು ಹೇಳಿ, ಇವತ್ತು ಇಷ್ಟೇ ಸಾಕು, ನನ್ನ ಬೆನ್ನು ನೋವು ಅಂತ ಹೇಳಿ ಮಲಗಿದೆ. ಆದರೆ ನನ್ನ ತಂಗಿ ಮತ್ತೆ ಕಬಡ್ಡಿ ಆಡಲು ಮೈದಾನದಲ್ಲಿ ಮಲಗಿದರು. ನನ್ನ ಗಂಡ ಕೂಡ ಬಿಡದೆ ಚೆನ್ನಾಗಿ ಕ್ರಿಕೆಟ್ ಆಡಿ ಮಳೆ ನೀರು ಹರಿದು ಹೋಗಲು ಬಿಟ್ಟರು. ಹೀಗೆ ನಮ್ಮ ನಡುವೆ ಇರುವ ಈ ಪಂದ್ಯ ಕೆಲವೊಮ್ಮೆ ನನ್ನ ಬಿಟ್ಟು ಆಗುತ್ತಿತ್ತು. ಅವಾಗ ನನಗೆ ತುಂಬಾ ಕೋಪ ಬರುತ್ತಿತ್ತು. ಏಕೆಂದರೆ ಒಂದು ಹೆಣ್ಣು ಆಗಿ ತನ್ನ ಗಂಡ ಬೇರೆ ಹೆಣ್ಣಿನ ಜೊತೆ ಆಟ ಆಡುವ ದೃಶ್ಯ ಕಂಡು ಹೇಗೆ ಸಹಿಸಲಿ ನೀವೇ ಹೇಳಿ. ಇದಕ್ಕೆ ಕೆಲವು ಸಾರಿ ಗಂಡನೊಂದಿಗೆ ಜಗಳ ಮಾಡಿಕೊಂಡು ಬಿಟ್ಟಿದ್ದೇನೆ. ಏನೋ ಗೊತ್ತಿಲ್ಲ, ನನಗೆ ಅವರಿಬ್ಬರೂ ನನ್ನ ಬಿಟ್ಟು ಆಟ ಆಡುವುದು ಇಷ್ಟ ಆಗಲಿಲ್ಲ. ಅದಕ್ಕಾಗಿ ನಾನು ನನ್ನ ತಂಗಿಯ ಬಾಯ್ ಫ್ರೆಂಡ್ ಅನ್ನು ಕರೆಸಿ ಅವರೊಂದಿಗೆ ಆಟ ಆಡಿದೆ. ಇದರಿಂದ ಅವಳು ಏನು ಮಾಡಿದಳು ಅಂತ ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಅದಕ್ಕಾಗಿ ನೀವು ಒಂದು ಕೆಲಸ ಮಾಡಿ, ನನಗೆ ಆದಷ್ಟು ಬೆಂಬಲ ಸೂಚಿಸಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಗುಣಮಟ್ಟದ ವಿಡಿಯೋ ಮಾಡಲು ಸಾಧ್ಯ. ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ನಂದಿನಿ.